ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಕುಟುಂಬ ಅನ್ನೋದು ಜಸ್ಟ್ ಒಂದು ಪದ ಅಲ್ಲ, ಅದೊಂದು ಎಮೋಷನ್. ಸಣ್ಣ ಪುಟ್ಟ ಖುಷಿ ಆಗಿರಲಿ, ದೊಡ್ಡ ಸೆಲೆಬ್ರೇಷನ್ ಆಗಿರಲಿ, ನಾವೆಲ್ಲ ಕುಟುಂಬದೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀವಿ. ಅದರಲ್ಲೂ ನಮ್ಮ ಇಮಿಡಿಯೇಟ್ ಕುಟುಂಬ, ಲೈಫ್ ಪಾರ್ಟ್ನರ್, ಅಪ್ಪ ಅಮ್ಮ ಮಕ್ಕಳೇ ಎಲ್ಲ ಆಗಿರ್ತಾರೆ, ಅವರೇ ಎಲ್ಲ ಆಗಿರ್ತಾರೆ, ಪ್ರಪಂಚ ಆಗಿರ್ತಾರೆ. ಆದರೆ ಇತ್ತೀಚೆಗೆ ಈ ಇಮಿಡಿಯೇಟ್ ಕುಟುಂಬದಲ್ಲೇ ವರ್ಚುವಲ್ ಗೋಡೆಗಳು ಎದ್ದೇಳ್ತಿವೆ. ಗಂಡ ಹೆಂಡತಿ ಮನಸ್ತಾಪ, ನಿನ್ನ ದುಡ್ಡು ನನ್ನ ದುಡ್ಡು, ಈ ಥರ ಚಿಕ್ಕ ಚಿಕ್ಕ ವಿಚಾರಕ್ಕೂ ಡಿವೋರ್ಸ್. ಕುಟುಂಬದಲ್ಲಿ ಯಾರೋ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಲ್ಲ. ಹ್ಯಾಪಿ ಫ್ಯಾಮಿಲಿ ಕಾನ್ಸೆಪ್ಟೇ ಕಣ್ಮರಿ ಆಗ್ತಿದೆ. ಯಾಕಂದರೆ ಹ್ಯಾಪಿ ಫ್ಯಾಮಿಲಿಗಳನ್ನು ಸೃಷ್ಟಿಸೋ ರೂಲ್ಸ್ ಯಾರೂ ಫಾಲೋ ಮಾಡ್ತಿಲ್ಲ. ಸ್ನೇಹಿತರೆ, ಮನಃಶಾಸ್ತ್ರಜ್ಞರ ಪ್ರಕಾರ ಒಂದಷ್ಟು ನಾವು ಸಿಂಪಲ್ ರೂಲ್ಸನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರೆ ಕುಟುಂಬಗಳಲ್ಲಿ ಮನಸ್ತಾಪಗಳೇ ಇರೋದಿಲ್ಲ, ವರ್ಚುವಲ್ ಗೋಡೆಗಳೇ ಇರೋದಿಲ್ಲ, ಕಣ್ಣಿಗೆ ಕಾಣದ ಅದೃಶ್ಯ ಗೋಡೆಗಳು. ಈ ವರದಿಯಲ್ಲಿ ಆ ನಿಯಮಗಳೇನು ಅಂತ ತಿಳ್ಕೊಳ್ತಾ ಹೋಗೋಣ. ಸಣ್ಣ ಹೆಜ್ಜೆಗಳಿಂದಾಗೋ ದೊಡ್ಡ ಬದಲಾವಣೆಗಳ ಬಗ್ಗೆ ಒಂದಷ್ಟು ಅರ್ಥ ಮಾಡ್ಕೊಳ್ಳೋಣ. ಹ್ಯಾಪಿ ಫ್ಯಾಮಿಲಿಗಳ ಸೀಕ್ರೆಟ್ ಡಿಕೋಡ್ ಮಾಡ್ತಾ ಹೋಗೋ ಪ್ರಯತ್ನ ಮಾಡೋಣ. ಈ ಇಂಟ್ರೆಸ್ಟಿಂಗ್ ವರದಿಯನ್ನು, ಕಣ್ಣು ತೆರೆಸೋ ವರದಿಯನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ, ಎಲ್ಲರಿಗೂ ಶೇರ್ ಮಾಡಿದ್ದನ್ನು. ವ್ಯಕ್ತಿ ಮತ್ತು ಕುಟುಂಬ. ಸ್ನೇಹಿತರೆ, ಒಂದು ಕುಟುಂಬದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಆ ಕುಟುಂಬವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಅವರು ದುಡಿಯೋ ವ್ಯಕ್ತಿ ಆಗಿರ್ಬೋದು, ದುಡಿಯೋಕ್ಕಾಗದೆ ಮನೇಲೇ ಇರೋರಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ವಯಸ್ಸಾಗಿರೋ ಅಪ್ಪ ಅಮ್ಮ ಆಗಿರ್ಬೋದು, ಎಲ್ಲರೂ ಆ ಕುಟುಂಬದ ಪ್ರತಿನಿಧಿಗಳೇ. ಅಲ್ಲಿ ಯಾರೇ ನಿರ್ಧಾರ ತಗೊಂಡ್ರು ಎಲ್ಲರನ್ನ ಮೈಂಡಲ್ಲಿ ಇಟ್ಕೊಂಡು ನಿರ್ಧಾರ ಮಾಡಬೇಕು. ಪ್ರತಿದಿನ ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕು. ಮಕ್ಕಳಿಗೂ ಎಲ್ಲರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದನ್ನು ಹೇಳ್ಕೊಡ್ಬೇಕು. ಮಕ್ಕಳಿಗೆ ಎಕ್ಸಾಮ್ ಇದ್ದಾಗ ನೀವು ಕ್ರಿಕೆಟ್ TV ಶೋ ನೋಡ್ತಾ ಕೂತ್ಕೊಂಡ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಹೆಂಡತಿ ದಿನಪೂರ್ತಿ ಕೆಲಸ ಮಾಡಿದಾಗ ಗಂಡ ಅಡುಗೆಗೆ ಹೆಲ್ಪ್ ಮಾಡ್ಬೋದು. ಗಂಡನೂ ಬ್ಯುಸಿ ಇದ್ದರೆ, ಸುಸ್ತಾಗಿದ್ದರೆ ಹೊರಗಿಂದ ಆರ್ಡರ್ ಮಾಡಿ ತರಿಸ್ಕೋಬೋದು. ಬಂದು ಮತ್ತೆ ಮನೇಲೂ ಅಡುಗೆ ಮಾಡುವಂಥ ಫೋರ್ಸ್ ಮಾಡೋದ್ರ ಬದಲಿಗೆ, ಕೆಲವರಿಗಂತೂ ಅಡುಗೆ ಮಾಡಿದ್ರೆ ಸಾಕಾಗಲ್ಲ. ದೋಸೆ ಆದರೆ ಅದಕ್ಕೊಂದು ಸಪ್ರೇಟ್ ಪಲ್ಯ ಬೇಕು, ಚಟ್ನಿ ಸಪ್ರೇಟ್ ಬೇಕು, ಸಾಂಬಾರು ಸಪ್ರೇಟ್ ಬೇಕು. ಇದೆಲ್ಲ ಇಂತಿಷ್ಟು ಟೈಮ್ ಒಳಗಡೆ ಆಗಿಬಿಡಬೇಕು. ಇಲ್ಲಾಂದರೆ ಸಿಡಿಮಿಡಿ ಸಿಡಿಮಿಡಿ ಸಿಡಿಮಿಡಿ. ಇದರಿಂದ ಏನಾಗುತ್ತೆ ಫ್ಯಾಮಿಲಿ ಕತೆ? ಅವರು ಕೂಡ ಮನುಷ್ಯರಲ್ವಾ, ಮಾಡಿ ಅಂತ ನೀವು ಹೇಳ್ತಿರಲ್ಲ, ಅವರು ನೀವೇ ಮಾಡಿ ನೋಡೋಣ ಆ ಟೈಮ್ನಲ್ಲಿ ಒಂದ್ಸಲಿ, ಗೊತ್ತಾಗುತ್ತೆ. ಜೊತೆಗೆ ತ್ಯಾಗ ಮಾಡೋದನ್ನು ಹೇಳ್ಕೊಡ್ಬೇಕು. ತಮ್ಮನೋ ತಂಗಿಗೋ ಕೇಕೋ ಚಾಕ್ಲೇಟೋ ಸಿಗಲಿ ಅಂತ ಆಲ್ರೆಡಿ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ತಿಂದಿರೋ ಅಣ್ಣ ಅಥವಾ ಅಕ್ಕ ತ್ಯಾಗ ಮಾಡ್ಬೋದು. ಹಾಗೆ ದೊಡ್ಡ ಮಕ್ಕಳಾದರೆ ಅಜ್ಜಿ ತಾತನ್ನೋ ಆಸ್ಪತ್ರೆಗೋ ದೇವಸ್ಥಾನಕ್ಕೋ ಕರ್ಕೊಂಡು ಹೋಗೋಕ್ಕೆ ಫ್ರೆಂಡ್ಸ್ ಮೀಟ್ ಮಾಡೋದನ್ನು ಸ್ಕಿಪ್ ಮಾಡ್ಬೋದು. ಈ ರೀತಿ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು, ನಿಸ್ವಾರ್ಥತೆಯಿಂದ ಇರೋದು ಹ್ಯಾಪಿ ಫ್ಯಾಮಿಲಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಧಾರ ಸ್ತಂಭ. ಜೊತೆಗೆ ಇನ್ನೂ ಕೆಲವರು, ನಾನು ದುಡಿತಾ ಇದ್ದೀನಿ, ನನಗೆ ಟೆನ್ಷನ್ ಆಗುತ್ತೆ, ನಾನು ದುಡಿತಿರೋದ್ರಿಂದ, ದುಡ್ಡು ಕಡ್ದು ಹಾಕ್ತಿರೋದ್ರಿಂದ ನನಗೆ ಸ್ಟ್ರೆಸ್ ರಿಲೀಫ್ ಮಾಡೋಕ್ಕೆ ನಾನು ಕುಡಿಬೇಕು ಅಥವಾ ಧೂಮಪಾನ ಮಾಡಬೇಕು ಅಂಥೇಳಿ ಬಿಹೇವ್ ಮಾಡ್ತಿರ್ತಾರೆ. ಆದರೆ ಸ್ನೇಹಿತರೆ, ಆ ರೀತಿ ಮಾಡೋ ಮೂಲಕ ನಿಮ್ಮ ಲಿವರ್, ನಿಮ್ಮ ಶ್ವಾಸಕೋಶವನ್ನು ಡಿಸ್ಟ್ರಾಯ್ ಮಾಡ್ತಾ ಇರ್ತೀರಾ. ನಿಮ್ಮ ಕುಟುಂಬ ನಿಮ್ಮನ್ನು ನಂಬ್ಕೊಂಡಿರುತ್ತಲ್ವ, ಅವರಿಗೆ ಅನ್ಯಾಯ ಮಾಡ್ತಾ ಇರ್ತೀರಾ. ನಿಮಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವರ ಕತೆ ಏನು? ನೀವು ನಂಬ್ಕೊಂಡು ಬಂದಿದ್ದಾರಲ್ಲ, ಎಂಥ ದೊಡ್ಡ ಆ ಒಂದು ಅಗ್ರಿಮೆಂಟ್ ಅಥವಾ ಬಾಂಡ್ ಆಗಿರುತ್ತೆ ಮದುವೆ ಅನ್ನೋ ಒಂದು ಸಂಬಂಧದ ಮೂಲಕ. ಆಮೇಲೆ ಮಕ್ಕಳಿಗೂ ಕೂಡ ಜನ್ಮ ಕೊಟ್ಟಿರ್ತೀರಿ. ಆ ಬಾಂಡ್ ಇದೆಯಲ್ಲ, ಆ ಸೋಷಿಯಲ್ ಅಗ್ರಿಮೆಂಟ್ ಇದೆಯಲ್ಲ, ಆ ಎಮೋಷ್ನಲ್ ಅಗ್ರಿಮೆಂಟ್ ಇದೆಯಲ್ಲ, ಅದರ ಒಂದೊಂದೇ ಕಂಡೀಷನ್ಸನ್ನು ಬ್ರೇಕ್ ಮಾಡ್ತಿದ್ದೀರಿ ಅಂತ. ನೀವು ಕುಡ್ಕೊಂಡು ಧೂಮಪಾನ ಮಾಡಿಕೊಂಡು ನಿಮಗೆ ನೀವೇ ಡಿಸ್ಟ್ರಾಯ್, ನಿಮ್ಮ ದುಡ್ಡು, ನಿಮ್ಮ ಲಿವರು, ನಿಮ್ಮ ಶ್ವಾಸಕೋಶ ಆದರೂ ಕೂಡ ಅದರ ಪ್ರತಿಯೊಂದು ಏಟು ಇಂಪ್ಯಾಕ್ಟ್ ಫ್ಯಾಮಿಲಿ ಮೇಲೂ ಕೂಡ ಆಗ್ತಿರುತ್ತೆ. ಅವರನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡಿರಿ. ಒಂದು ಇಂಪಾರ್ಟೆಂಟ್ ಸಂಗತಿ, ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ಯಾವಾಗಾದರೂ ಬರ್ಬೋದು. ಕೆಲವೊಮ್ಮೆ ಆ ದುಡಿಯೋ ವ್ಯಕ್ತಿಯನ್ನೇ ಕುಟುಂಬ ಕಳೆದುಕೊಳ್ಳೋ ಅಪಾಯ ಕೂಡ ಉಂಟಾಗ್ಬೋದು. ಸೊ ಪ್ರತಿಯೊಬ್ಬ ದುಡಿಯೋ ವ್ಯಕ್ತಿಗೂ ಅವರ ಅನುಪಸ್ಥಿತಿಯಲ್ಲಿ, ಅವರ ಆಬ್ಸೆನ್ಸ್ನಲ್ಲೂ ಕೂಡ ಕುಟುಂಬದ ಹಣಕಾಸಿನ ಅವಶ್ಯಕತೆಗಳು ಫುಲ್ಫಿಲ್ ಆಗೋ ರೀತಿ ವ್ಯವಸ್ಥೆ ಮಾಡೋದು ಒಂದು ಕರ್ತವ್ಯ. ಇದೇ ಕಾರಣಕ್ಕೆ ಪ್ರತಿಯೊಂದು ಮನೆಯ ದುಡಿಯೋ ವ್ಯಕ್ತಿ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳೋದು ಅತ್ಯಂತ ಮುಖ್ಯ. ಯಾಕಂದರೆ ಟರ್ಮ್ ಇನ್ಶೂರೆನ್ಸ್ ಒಂದು ವೇಳೆ ಮಾಡಿಸ್ಕೊಂಡಿರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ದುಡಿಯೋ ವ್ಯಕ್ತಿಗೆ ಹೆಚ್ಚು ಕಮ್ಮಿ ಆದರೆ, ಇಡೀ ಕುಟುಂಬದ ಆರ್ಥಿಕತೆಯ ಜವಾಬ್ದಾರಿಯನ್ನು ಕವರ್ ಮಾಡಿಕೊಡುತ್ತೆ. ಕೋಟ್ಯಂತರ ರೂಪಾಯಿಯ ಲಂಸಮ್ ಅಮೌಂಟ್ ಸಿಗೋ ಟರ್ಮ್ ಇನ್ಶೂರೆನ್ಸ್ ತುಂಬ ಕಮ್ಮಿಗೆ $500-600 ರೂಪಾಯಿಂದೆಲ್ಲ ಆರಂಭ ಆಗುತ್ತೆ. ನೀವು ಯಂಗ್ ಏಜ್ನಲ್ಲೇ ಮಾಡಿಸಿದ್ರೆ ತಿಂಗಳಲ್ಲಿ ಯಾವುದೋ ಒಂದು ಹೊತ್ತು ಸಂಜೆ ನೀವು ಸ್ನ್ಯಾಕ್ಸಿಗೆ ಖರ್ಚು ಮಾಡೋ ದುಡ್ಡಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಅಷ್ಟು ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್ ಪ್ರಾಡಕ್ಟ್ ಇದು. ಓಕೆ, ಟರ್ಮ್ ಇನ್ಶೂರೆನ್ಸ್. ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್. ನಿಮಗೆ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇರೋದು ತುಂಬ ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ, ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ ಆರೋಗ್ಯದ ಸಮಸ್ಯೆ ಬಂದರೂ ಕೂಡ ಅವರ ಲೈಫ್ ಸೇವಿಂಗ್ಸ್ ಎಲ್ಲ ಖಾಲಿಯಾಗಿ ಸಾಲ ಕೂಡ ಮಾಡೋ ಪರಿಸ್ಥಿತಿ ಎಷ್ಟೋ ಫ್ಯಾಮಿಲೀಸಿಗೆ ಬರಬಹುದು. 100 ಕೋಟಿ, 1000 ಕೋಟಿ ಆಸ್ತಿ ಇದೆ ಅಂದರೆ ಪರವಾಗಿಲ್ಲ, ಆದರೆ ಹೆಚ್ಚಿನ ಭಾರತೀಯರು ಮಧ್ಯಮ ವರ್ಗದವರು ಮತ್ತು ಬಡವರು. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್.
ಸಮಸ್ಯೆ ಮನುಷ್ಯರಿಗೆ ಬಂದೇ ಬರುತ್ತಲ್ಲ ಆರೋಗ್ಯದು. ಆ ರೀತಿ ಬಂದಾಗ ಆಸ್ಪತ್ರೆಗೆ ಅಡ್ಮಿಟ್ ಆಗೋ ಸಂದರ್ಭ ಬಂದಾಗ 3 ಲಕ್ಷ 5 ಲಕ್ಷ 10 ಲಕ್ಷ ರೀತಿ ಖರ್ಚು ಮಾಡೋ ಸನ್ನಿವೇಶಗಳು ದುರದೃಷ್ಟವಶಾತ್ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಬಂತು ಅಂತ ಹೇಳಿದ್ರೆ, ಯಾಕಂದ್ರೆ ಒಂದು ಸೊಳ್ಳೆ ಕಡತದಿಂದ ಕೂಡ ಬರ್ಬೋದಲ್ಲ, ಏನೋ ದೊಡ್ಡದೇ ಬರಬೇಕು ಅಂತೇನಿಲ್ಲ. ಒಂದು ಸೊಳ್ಳೆ ಕಡತ ಬಂದು ಡೆಂಗಿನೋ ಚಿಗುನ್ಗುನ್ಯಾನೋ ಬಂತು ಅಂದರೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿ ಇದೆ, ಸಾಲ ಮಾಡೋ ಪರಿಸ್ಥಿತಿ ಬಡವರಿಗೆ ಮಧ್ಯಮ ವರ್ಗಕ್ಕೆ ಬರಬಹುದು. ಅಂಥ ಟೈಮ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಬಚಾವ್ ಮಾಡುತ್ತೆ. ನೀವು ಮತ್ತು ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಿದ್ರೆ, 20 ಲಕ್ಷಕ್ಕೆ ಮಾಡಿಸಿದ್ರಿ, 20 ಲಕ್ಷ ಎಷ್ಟಕ್ಕೆ ಮಾಡಿಸಿರ್ತೀರಿ ಅಷ್ಟು ಹಾಸ್ಪಿಟಲ್ ಬಿಲ್ ಇನ್ಶೂರೆನ್ಸ್ ಕಂಪನಿ ಕೇರ್ ಮಾಡುತ್ತೆ. ಅದು ಕೂಡ ಎಷ್ಟು ಬೇಗ ನೀವು ಮಾಡಿಸ್ತೀರ ಅಷ್ಟು ಒಳ್ಳೆಯದು, ಯಾಕಂದರೆ ಕೆಲವೊಂದು ಕಾಯಿಲೆಗಳಿಗೆ ವೇಟಿಂಗ್ ಪೀರಿಯಡ್ ಎಲ್ಲ ಇರುತ್ತೆ. ಹಾಗಾಗಿ ಇದೆರಡು ಪ್ರಾಡಕ್ಟ್, ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಕಂಪನಿಗಳ ಪ್ಲಾನನ್ನು, ಆಫರನ್ನು ಕಂಪೇರ್ ಮಾಡಿ ವಿತ್ ಆನ್ಲೈನ್ ಎಕ್ಸ್ಟ್ರಾ ಡಿಸ್ಕೌಂಟ್ನೊಂದಿಗೆ ಎಲ್ಲೂ ಸಿಗದ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ನೀವು ಪರ್ಚೇಸ್ ಮಾಡಬಹುದು. ನಿಮಗೆ ಬೇಕಾದ ಕಂಪನಿಯಿಂದ ಬೇಕಾದ ಪ್ಲ್ಯಾನನ್ನು, ಬೇಕಾದ ಆ್ಯಡ್ ಆನ್ ಫೀಚರ್ಗಳನ್ನೆಲ್ಲ ಹಾಕ್ಕೊಂಡು ನೀವು ಬೈ ಮಾಡ್ಬೋದು. ಎರಡರದ್ದು ಲಿಂಕ್, ಟರ್ಮ್ ಇನ್ಶೂರೆನ್ಸ್ದು ಮತ್ತು ಹೆಲ್ತ್ ಇನ್ಶೂರೆನ್ಸ್ದು ಎರಡನ್ನ ಕೂಡ ನಾವು ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ. ಯಾರೆಲ್ಲ ಮಾಡಿಸಿಲ್ಲ ಮಿಸ್ ಮಾಡದೆ ಚೆಕ್ ಮಾಡಿ. ಸಾರಿ, ಥ್ಯಾಂಕ್ ಯು, ಪ್ಲೀಸ್ ಇವೆಲ್ಲ ಫ್ರೆಂಡ್ಸಿಗೆ ಹೇಳ್ತಾ ಇರ್ಬೋದು. ಕೆಲವರು ಡೈಲಿ ಮಿಸ್ ಮಾಡದೆ 150 ಸಲ ಮಿಸ್ ಯು, ಲವ್ ಯು ಅಂತ ಕೂಡ ಹೇಳಿರಬಹುದು ಒಂದು ಟೈಮ್ನಲ್ಲಿ. ಕೆಲವರು ಈಗಲೂ ಹೇಳ್ತಿರ್ಬೋದು ಇದನ್ನೆಲ್ಲ. ಆದರೆ ಯಾವ ಥರ ಅಮ್ಮಂಗೆ, ಅಮ್ಮ ಇನ್ನೊಂದು ಇಡ್ಲಿ ಹಾಕು ಪ್ಲೀಸ್, ಹಾಕಿದ್ಮೇಲೆ ಥ್ಯಾಂಕ್ ಯು ಯಾವ ಥರ ಹೇಳಿದ್ದೀರಾ? ಥ್ಯಾಂಕ್ ಯು ಅಮ್ಮ ಅಂತ ಹೇಳಿದ್ದೀರಾ? ಅಮ್ಮ ಅಂತಲ್ಲ, ಪತ್ನಿ ಆದರೂ ಕೂಡ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾಡಿದೀಯಾ, ಥ್ಯಾಂಕ್ ಯು ಅಂತ ಹೇಳಿದ್ದೀರಾ? ನಿಮ್ಮ ಕಡೆಯಿಂದ ಸಣ್ಣ ಪುಟ್ಟ ತಪ್ಪುಗಳಾದಾಗ ಅಪ್ಪ ಅಮ್ಮ ಸಾರಿ ಅಥವಾ ಪತ್ನಿಗೆ ಸಾರಿ ಅಂತ ಹೇಳಿದ್ದೀರಾ? ಇವೆಲ್ಲ ಸಣ್ಣ ಪುಟ್ಟ ಜೆಸ್ಚರ್ಸ್ ಆದರೂ ಕೂಡ ಇವುಗಳಿಂದ ಮಕ್ಕಳಿಗೆ ಒಳ್ಳೆಯ ವ್ಯಾಲ್ಯೂಸ್ ಕಲಿಸ್ಬೋದು. ಇಡೀ ಫ್ಯಾಮಿಲಿಗೆ ಒಂದು ವ್ಯಾಲ್ಯೂಸನ್ನು ನೀವು ಸೆಟ್ ಮಾಡ್ಬೋದು. ಯಾಕಂದರೆ ನಿಮ್ಮನ್ನು ನೋಡಿ ನಿಮ್ಮ ಇಡೀ ಫ್ಯಾಮಿಲಿ ಕಲಿಯುತ್ತೆ. ನಾಲಿಗೆ ನಿಲ್ಲಿಸಿ ಕಿವಿಗೆ ಹೆಚ್ಚು ಕೆಲಸ ಕೊಡಿ. ಮನೇಲಿ ಯಾರೋ ಮಾತಾಡ್ತಿದ್ದಾರೆ ಅಂದರೆ ಅದನ್ನು ಆ್ಯಕ್ಟಿವ್ ಆಗಿ ಕೇಳಿಸ್ಕೋಬೇಕು. ಯಾಕೆಂದು ಮಕ್ಕಳಾದರೂ ಸರಿ, ವಯಸ್ಸಾದವರಾದರೂ ಸರಿ, ಕೇಳಿಸ್ಕೊಳ್ಳೋ ಅಭ್ಯಾಸನಿಲ್ಲ, ತಾಳ್ಮೆನೇ ಇಲ್ಲ ಜನಕ್ಕೆ. ಕೆಲವು ಸಲ ಹಾಂ ಹಾಂ ಅಂದಿರ್ತಾರೆ, ನೆಕ್ಸ್ಟ್ ಹೇಳಲೇ ಇಲ್ಲ, ನಂಗೆ ಹುಷಾರನೇ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಈ ರೀತಿ ಎಕ್ಸ್ಪೀರಿಯನ್ಸ್ ನಿಮಗೂ ಕೂಡ ಆಗಿರ್ಬೋದು. ಬಟ್ ನೀವು ಹೇಳಿದಾಗ ಅವರು ಕೇಳಿಸ್ಕೊಳ್ದೇ ಇರ್ಬೋದು, ಅಥವಾ ಅವ್ರು ನಿಮಗೆ ಹೇಳಿದಾಗ ನೀವು ಕೇಳಿಸ್ಕೊಂಡಿಲ್ಲದೆ ಇರಬಹುದು. ಕೆಲವು ಸಲ ಏನೋ ಥಿಂಕ್ ಮಾಡ್ತಿದ್ದಾಗ ಮಿಸ್ ಆಗಬಹುದು. ಸಾರಿ ನನಗೇನೋ ಮಿಸ್ ಆಯಿತು, ಕೇಳಿಸ್ಕೊಂಡಿಲ್ಲ, ಇನ್ನೊಂದ್ಸಲ ಹೇಳ್ಬೋದಾ ಅಂತ ಹೇಳಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಏನು ಹೇಳಲೇ ಇಲ್ಲ ನೀವು ಅಂತ ನೆಕ್ಸ್ಟ್ ಹೇಳಿದ್ರೆ ಅದರಿಂದ ನಂಬಿಕೆಗಳಿಗೇನೆ ಪೆಟ್ಟು ಬೀಳುತ್ತೆ. ನನ್ನ ಮಾತಿಗೇನು ಕೇಳಿಸ್ಕೊಳ್ಳೋದೆಲ್ಲ ಹೇಳಿ ಏನು ಪ್ರಯೋಜನ ಅನ್ನೋ ಫೀಲಿಂಗ್ ಬರೋಕ್ಕೆ ಕಾರಣ ಆಗುತ್ತೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಮನೆಯಲ್ಲಿ ಪ್ರತಿಯೊಬ್ಬ ಸದಸ್ಯ ಕೂಡ ಇಂಡಿವಿಜುವಲ್, ಪ್ರತ್ಯೇಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಕೆಲವರು ಸ್ಟ್ರಾಂಗ್ ಇರ್ಬೋದು, ಇನ್ನೊಬ್ರು ಅಷ್ಟೇ ಸೆನ್ಸಿಟಿವ್ ಇರ್ಬೋದು. ಸೊ ಎಲ್ಲರನ್ನ ಅವ್ರು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಅವರನ್ನು ಅರ್ಥ ಕೂಡ ಮಾಡ್ಕೋಬೇಕು, ಅವರ ನೇಚರನ್ನು ಅರ್ಥ ಕೂಡ ಮಾಡ್ಕೋಬೇಕು. ಗ್ಯಾಜೆಟ್ಗಳಲ್ಲಿ ಮುಳುಗೋ AI ಯುಗದ ಮೊಮ್ಮಕ್ಕಳು ಸಂಪ್ರದಾಯಗಳನ್ನು ಪಾಲಿಸ್ಕೊಂಡು ಜಪಮಣಿ ಹಿಡಿಯುವ ಅಜ್ಜಿ ತಾತಂದಿರು ಎಲ್ಲರೂ ಕೂಡ ಬೆರಿಬೇಕು. ಎಲ್ಲದರಲ್ಲೂ ತಪ್ಪು ಹುಡ್ಕೋದಕ್ಕಿಂತ ನಿಜವಾಗ್ಲೂ ಯಾವ ತಪ್ಪು ಅಂತ ಗುರುತಿಸಿ ಚರ್ಚಿಸಿ ಅದನ್ನು ರಿಸಾಲ್ವ್ ಮಾಡಬೇಕು. ಪ್ರಾಬ್ಲಮ್ ಎಲ್ಲರೂ ಹೇಳ್ತಾರೆ, ಸೊಲ್ಯೂಷನ್ ಕೊಡೋರಾಗಬೇಕು. ಅದೇ ರೀತಿ ಮುಚ್ಚುಮರೆ ಇಲ್ಲದೆ ಫ್ಯಾಮಿಲಿ ಒಳಗಡೆ ಸತ್ಯ ಹೇಳೋದು ತುಂಬ ಮುಖ್ಯ. ತೀರಾ ಪರ್ಸ್ನಲ್ ಕೆಲವೊಂದು ಹೇಳ್ಕೊಳಕ್ಕೆ ಆಗೋದೇ ಇಲ್ಲ ಅನ್ನೋ ಥರದಲ್ಲಿದ್ದಾಗ ಅದು ಬೇರೆ ವಿಚಾರ. ಆದರೆ ಫ್ಯಾಮಿಲಿ ಮಹತ್ವದ ವಿಚಾರ, ಫ್ಯಾಮಿಲಿಗೆ ಇಂಪಾರ್ಟೆಂಟ್ ಆಗಿರೋ ವಿಚಾರಗಳನ್ನು ಯಾವತ್ತೂ ಮುಚ್ಚಿಡೋಕೆ ಹೋಗಬಾರ್ದು. ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಆಹಾರ ಸೇವಿಸೋ ಟೈಮ್ನಲ್ಲಿ ಆದರೂ ಕೂಡ ಅದು ಫ್ಯಾಮಿಲಿ ಬಾಂಡಿಂಗಿಗೆ ನೀವು ಟೈಮ್ ಮಾಡ್ಕೋಬೋದು. ಆ ಟೈಮ್ನಲ್ಲೂ ಕೂಡ 4 ಜನ ಕೂತ್ಕೊಂಡು ಸೋಫಾದಲ್ಲಿ ಕೂತ್ಕೊಂಡು TV ಕಡೆ ಮುಖ ಮಾಡಿಕೊಂಡು ರೋಬೋಗಳ ಥರ ಹಿಂಗೆ ಏನು ತಿಂತಿದ್ದೀವಿ ಅಂತ ಗೊತ್ತಿಲ್ಲ, ಏನು ಮಾತುಕತೆ ಇಲ್ಲ, ಮಾತಾಡೋದ್ರು ಕೂಡ ಆ ಕಡೆಯಿಂದ ಸೌಂಡು ಈ ಕಡೆಯಿಂದ ಕನ್ವರ್ಸೇಷನ್ನು ಹಿಂಗಿರುತ್ತೆ, ಸಂತೆ ಮಾರ್ಕೆಟ್ ಥರ ಇರುತ್ತೆ. ಅದರ ಬದಲಿಗೆ ಆಫ್ ಮಾಡಿಬಿಡಿ, ಗ್ಯಾಜೆಟ್ಗಳನ್ನು ದೂರ ಬಿಸಾಕಿಬಿಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನೋಡಿ ಹೇಗಿರುತ್ತೆ ಡಿಫ್ರೆನ್ಸ್ ಅಂತ. ಈ ರೀತಿ ಮಾತಾಡಿದಾಗ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಸಾಲ್ವ್ ಮಾಡ್ಕೋಬೋದು. ಮುಕ್ತ ಮಾತುಕತೆ ಇದ್ದರೆ ಮಕ್ಕಳ ಡ್ರೀಮ್ ಬಗ್ಗೆ ಪೇರೆಂಟ್ಸ್ಗೆ ಗೊತ್ತಾಗುತ್ತೆ, ಪೇರೆಂಟ್ಸ್ ಆಸೆ ಬಗ್ಗೆ, ಅವರ ಸಿಚುವೇಶನ್ ಬಗ್ಗೆ ಮಕ್ಕಳಿಗೆ ಗೊತ್ತಾಗುತ್ತೆ. ಹಾಗಾಗಿ ಕುಟುಂಬದ ಎಲ್ಲ ಸದಸ್ಯರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಬಾಂಡಿಂಗ್ ಬೆಳೆಯುತ್ತೆ. ಹಬ್ಬಗಳಿರೋದೇ ಪ್ರೀತಿ ಹಂಚೋಕೆ. ಸ್ನೇಹಿತರೆ, ಹಬ್ಬಗಳಿರೋದು ಸ್ವೀಟ್ಸ್ ತಿನ್ನೋಕೆ, ಹೊಸ ಬಟ್ಟೆ ಹಾಕೊಳ್ಳೋಕೆ, ಪಟಾಕಿ ಹಚ್ಚೋಕೆ ಅಷ್ಟಕ್ಕೆ ಮಾತ್ರ ಅಲ್ಲ. ಯಾವುದೇ ಹಬ್ಬಗಳಿರಲಿ ನಮ್ಮ ಜೀವನವನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋ ಅನ್ನೋದು ಮೂಮೆಂಟ್ಸ್ ಅಷ್ಟೇ. ಕುಟುಂಬಸ್ಥರೆಲ್ಲ ಒಟ್ಟಾಗಿ ಸೇರೋಕೆ ಒಂದು ಆಪರ್ಚುನಿಟಿ ಕೊಡುತ್ತೆ. ಸಣ್ಣ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ನಿಮಗೆ ಆ ಫ್ಯಾಮಿಲಿ ಬಾಂಡಿಂಗನ್ನು, ಸಪೋರ್ಟ್ ಸಿಸ್ಟಮನ್ನು ನೆನಪು ಮಾಡುತ್ತೆ. ಸಂಬಂಧಗಳನ್ನು ಇನ್ನಷ್ಟು ಬೆಸಿತಾ ಹೋಗುತ್ತೆ, ಹೃದಯಗಳನ್ನು ಹತ್ತಿರಕ್ಕೆ ತೊಗೊಂಬರುತ್ತೆ. ಹಾಗಾಗಿ ಈ ಥರ ಏನಾದರೂ ಸೆಲೆಬ್ರೇಟ್ ಮಾಡೋ ಅವಕಾಶ ಸಿಕ್ಕಿದಾಗ ಮಿಸ್ ಮಾಡಬೇಡಿ. ಇದರಿಂದ ದೇಶದ ಎಕಾನಮಿಗೂ ಕೂಡ ಒಂದಷ್ಟು ಖರ್ಚು ವೆಚ್ಚ ಎಲ್ಲ ಜಾಸ್ತಿಯಾಗಿ ದುಡ್ಡಿನ ಓಡಾಟ ಕೂಡ ಆಗುತ್ತೆ ಎಕಾನಮಿಯಲ್ಲಿ. ಜವಾಬ್ದಾರಿಗಳ ಹಂಚಿಕೆ. ನಮ್ಮ ದೇಶದಲ್ಲಿ ಇನ್ನೂ ಎಷ್ಟೋ ಮಹಿಳೆಯರು, ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ಮಹಿಳೆಯರು ಪಕ್ಕದ ಊರನ್ನು ನೋಡಿರೋದಿಲ್ಲ. ಎಷ್ಟೋ ಮನೆಗಳಲ್ಲಿ ಮಹಿಳೆಯರನ್ನು ತರಕಾರಿ ತರೋಕ್ಕೂ ಹೊರಗೆ ಕಳಿಸಲ್ಲ. ಅವರಿಗೆ ಅಡುಗೆ ಮನೆ ಕ್ಲೀನಿಂಗ್ ಡ್ಯೂಟಿ ಫಿಕ್ಸ್ ಮಾಡಿರ್ತಾರೆ. ನಾನು ತಂದು ಹಾಕ್ತೀನಿ, ನೀನು ಮಾಡಿ ಹಾಕು, ನೀನು ಮನೆ ನೋಡ್ಕೋ ಅನ್ನೋ ಮೈಂಡ್ ಸೆಟ್ ಇರುತ್ತೆ.
ಎಷ್ಟೋ ಗಂಡಸರು ಸೌಟ್ ಹಿಡಿಯೋದಿರಲಿ ಅಡುಗೆ ಮನೆ ಕಡೆನೂ ಮುಖ ಹಾಕೋದಿಲ್ಲ. ಕೇವಲ ಪತಿ ಪತ್ನಿ ಮಧ್ಯೆ ಅಲ್ಲ, ಇಡೀ ಕುಟುಂಬಗಳ ಮಧ್ಯೆ ಜವಾಬ್ದಾರಿ ಹಂಚಿಕೆ ಆಗಬೇಕು ಆ್ಯಕ್ಚುಲಿ. ಹಾಗಂತ ವಯಸ್ಸಾದ ತಂದೆ ತಾಯಿನ ಕಳಿಸಿ ನೀವು ಕೆಲಸ ಮಾಡಿಸಿ ಅಂತಲ್ಲ. ಎಲ್ಲ ಕೆಲಸನೂ ಒಬ್ಬ ವ್ಯಕ್ತಿ ಒಂದೇ ಕೈಯಲ್ಲಿ ಮಾಡೋದಕ್ಕಿಂತ ಎಲ್ಲ ಕೈಗಳಿಗೂ ಡಿವೈಡ್ ಆದರೆ ಎಲ್ಲರೂ ಆ್ಯಕ್ಟಿವ್ ಆಗಿ ಇರಬಹುದು. ಕುಟುಂಬದ ಹೊರೆ ಒಬ್ಬರ ಮೇಲೆ ಬೀಳೋದು ತಪ್ಪತ್ತೆ. ಇನ್ನು ವಯಸ್ಸಾದ ತಂದೆ ತಾಯಿಗಳಿಗೆ ಟೆಕ್ನಾಲಜಿ ಪರಿಚಯ ಮಾಡೋದಕ್ಕಾಗಲಿ ಅಥವಾ ಯಾವುದೋ ಹೊಸ ವಿಚಾರ ತಿಳಿಸ್ಕೊಡೋದಕ್ಕಾಗಲಿ ಚಿಕ್ಕವರು ಇನಿಷಿಯೇಟಿವ್ಸ್ ತಗೋಬೇಕು, ಅವ್ರಿಗೆ ಹೇಳಿಕೊಡ್ಬೇಕು. ಉದಾಹರಣೆಗೆ ಸ್ಮಾರ್ಟ್ಫೋನ್ ಆಪ್ರೇಟ್ ಮಾಡೋದು ಹೇಗೆ, ಈಗಿನ ಸ್ಮಾರ್ಟ್ ಟಿ ವಿಗಳನ್ನು ಪ್ಲೇ ಮಾಡೋದು ಹೇಗೆ, UPI ಪೇಮೆಂಟ್ಸ್ ಮಾಡೋದು ಹೇಗೆ, ಅದರಲ್ಲಿ ಸೇಫ್ಟಿ ರೂಲ್ಸ್ ಏನೇನು UPIನಲ್ಲಿ ಅದೆಲ್ಲ ಯಂಗರ್ ಜನ್ರೇಷನ್ ಓಲ್ಡರ್ ಜನ್ರೇಷನ್ಗೆ ಹೇಳ್ಕೊಡ್ಬೇಕು. ಕೆಲವರಿಗೆ ಇದು ಸೂಪರ್ ಫಾಸ್ಟ್ ಜಗತ್ತು, ಯಾರಿಗೂ ಟೈಮ್ ಇಲ್ಲ ಅನಿಸ್ಬೋದು. ಪ್ರಯತ್ನ ಪಡದೇ ಇದ್ದರೆ ಟೈಮ್ ಸಿಗೋದು ಇಲ್ಲ. ಜೀವನದಲ್ಲಿ ಒಂದಷ್ಟು ವಸ್ತುಗಳು ಅವಶ್ಯಕ ನಿಜ, ಆದರೆ ಆ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋದಷ್ಟೇ ಜೀವನ ಅಲ್ಲ. ಭಾರತೀಯರು ಡಿಫ್ರೆಂಟ್ ಅನ್ನಿಸ್ಕೊಳ್ಳೋದೇ ಕೌಟುಂಬಿಕ ಮೌಲ್ಯಗಳಿಂದ, ಫ್ಯಾಮಿಲಿ ವ್ಯಾಲ್ಯೂಸಿಂದ, ಕುಟುಂಬಗಳಿಗೆ ತಮ್ಮವರಿಗೆ ಅವರು ಕೊಡೋ ಇಂಪಾರ್ಟೆನ್ಸ್ನಿಂದ. ಉಪೇಂದ್ರ ಅವರು ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತಲ್ಲ, ಪ್ರಪಂಚದಲ್ಲಿ ಮನುಷ್ಯರಿರೋದು ಪ್ರೀತಿಸೋಕೆ, ವಸ್ತುಗಳಿರೋದು ಉಪಯೋಗಿಸೋಕೆ ಅಂತ. ಆದರೆ ಈಗ ಜನ ಮನುಷ್ಯರನ್ನು ಉಪಯೋಗಿಸ್ತಾರೆ, ವಸ್ತುಗಳನ್ನು ಪ್ರೀತಿಸ್ತಾರೆ. ಆ ರೀತಿಯಾಗಿದೆ ಪರಿಸ್ಥಿತಿ. ಅದು ಬದಲಾಗಬೇಕು ಅಂದರೆ ಜನ ಪ್ರೀತಿ ಸ್ಪ್ರೆಡ್ ಮಾಡೋದನ್ನು ಕಲಿಬೇಕು. ಮೊದಲು ನಿಮ್ಮ ಕುಟುಂಬಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ, ಆಮೇಲೆ ಜಗತ್ತನ್ನು ಬದಲಾಯಿಸೋದ್ರ ಬಗ್ಗೆ ಯೋಚನೆ ಮಾಡೋಣ. ಇನ್ನು ಸ್ನೇಹಿತರೆ, ಆಲ್ರೆಡಿ ಹೇಳಿದ ಹಾಗೆ ಒಂದು ರಿಮೈಂಡರ್, ಯಾರೆಲ್ಲ ಇನ್ನೂ ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ, ಅವರಿಗೆ ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ವಿತ್ ಆನ್ಲೈನ್ ಆಫರ್ ಎಕ್ಸ್ಟ್ರಾ ಡಿಸ್ಕೌಂಟ್ನೊಂದಿಗೆ ಅಪ್ ಟು 25% ಸೇವಿಂಗ್ಸ್ನೊಂದಿಗೆ, ಉಳಿತಾಯದೊಂದಿಗೆ ಇದನ್ನು ಮಾಡಿಸೋಕೆ ನೀವು ಆಫರ್ಸನ್ನು ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.